ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ. ಇವಾಗ ಒಂದ್ ಕಪಲ್ ಹೋಗ್ತಾ ಇದಾರೆ ನೋಡಿ. ಸಲ ತಿಂದ್ರೆ ಎಂತ ಫ್ರೈಡ್ ರೈಸ್ ಅಣ್ಣ ಎಲ್ಲರೂ ಚಿಕ್ಕ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾನುವಾರದ ಸಂಜೆಯ ವ್ಲಾಗ್ ಇದು. ಇವತ್ತು ಹೊರಗಡೆ ಹೊರಟಿದೀವಿ. ಸಡನ್ ಆಗಿ ಪ್ಲಾನ್ ಆಗಿದ್ದು 4 ಗಂಟೆ ನಂತರ. ನಾನು ಮನೆ ಕೀ ಎಲ್ಲ ಹಾಕ್ಬಿಟ್ಟು ಹೊರಡ್ತಾ ಇದ್ದೀನಿ. ಕೀ ಹಾಕೋದಕ್ಕೆ ಬಂದಿಲ್ಲ, ಹಾಗಾಗಿ ಇನ್ನೊಮ್ಮೆ ಡೋರ್ ಓಪನ್ ಮಾಡ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ಮನೆಯವರು ರಾಘವೇಂದ್ರ ಹಾಗೆ ಸಂತೋಷ, ಕಾವ್ಯ ಇಷ್ಟು ಜನ ಸೇರ್ಕೊಂಡು ಹೋಗ್ತಾ ಇದೀವಿ. ರಾಘವೇಂದ್ರ ಕೂಡ ಮನೆ ಕೀ ಹಾಕ್ತಾ ಇದ್ದಾನೆ. ಅವ್ರ ಮಮ್ಮಿ ಮೀಟಿಂಗ್ ಹೋಗಿದ್ರು, ಅವರೆಲ್ಲ ಸಂಘದಲ್ಲಿದ್ದಾರೆ. ಗೀತತ್ತೆ ಮತ್ತೆ ರಾಘವೇಂದ್ರನ್ ಮಮ್ಮಿ ಮತ್ತೆ ಶಾರದತ್ತೆ ಎಲ್ಲರೂ ಮೀಟಿಂಗ್ ಹೋಗ್ತಾರೆ ಭಾನುವಾರ. ಹಾಗಾಗಿ ರಾಘವೇಂದ್ರ ಕೂಡ ಮನೆ ಕೀ ಎಲ್ಲ ಹಾಕ್ಬಿಟ್ಟು ಬಂದ. ಇವತ್ತು ಎಲ್ಲರೂ ಟೂ ವೀಲರ್ ಅಲ್ಲಿ ಹೊರಟಿದೀವಿ. ಇವಾಗ ನಾವು ಮೊದ್ಲಿಗೆ ನಾವಿಬ್ರು ಮಾವಿನ ಕುರುವ ಬ್ರಿಡ್ಜ್ ಹತ್ರ ಹೋಗ್ತಾ ಇದೀವಿ. ಕಾವ್ಯ ಮತ್ತೆ ಸಂತೋಷ, ರಾಘವೇಂದ್ರ 3 ಜನನು ಇನ್ನ ಒಂದ್ ಕಡೆ ಹೋಗಿದ್ದಾರೆ. ಅಕ್ಕಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೋಯ್ತು. ಇದ್ ತಗ್ಗುಪಾಳ್ಯ ರೂಟು. ಇಲ್ಲೆಲ್ಲಾ ನಿಂತಿರ್ತಾರೆ ಬೋಟ್ ರೈಡಿಂಗ್ ಹೋಗೋದಕ್ಕೆ. ಅಂದ್ರೆ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳೋದಕ್ಕೆ ತುಂಬಾ ಜನ ನಿಂತಿರ್ತಾರೆ ಅಲ್ಲಿ. ಇವಾಗಂತೂನು ಈ ತಗ್ಗುಪಾಳ್ಯ ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ. ತುಂಬಾ ಗಾಡಿಗಳು ಓಡಾಡ್ತದೆ, ತುಂಬಾ ಜನ ಬರ್ತಾರೆ. ಈ ಕಡೆ ಎಲ್ಲ ಹೋಮ್ ಸ್ಟೇ ಎಲ್ಲ ರೆಡಿ ಆಗಿದೆ. ಹಾಗೇನೆ ಹೋಟೆಲ್ಗಳೆಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ. ಇನ್ನ ಈ ತಗ್ಗುಪಾಳ್ಯದಿಂದ ಈ ಕಡೆ ಬಂದ್ರೆ ಇಲ್ಲಿ ಮಾವಿನ ಕುರುವ ಬ್ರಿಡ್ಜ್ ಕೂಡ ರೆಡಿ ಆಗಿದೆ. ಇದು ಮುಂಚೆ ಇರ್ಲಿಲ್ಲ, ಇತ್ತೀಚೆಗೆ 1-1.5 ವರ್ಷ ಆಯ್ತೇನೋ ಅಷ್ಟೇನೆ ಇದು ಓಪನ್ ಆಗ್ಬಿಟ್ಟು. ಹೀಗೆ ಮುಂದಕ್ಕೆ ಹೋದ್ರೆ ವಾಟರ್ ಪಾರ್ಕ್ ಕೂಡ ರೆಡಿ ಆಗ್ತಾ ಇದೆ. ನಾವು ಸ್ವಲ್ಪ ದಿನದ ಹಿಂದೆ ಒಂದು 4-5 ತಿಂಗಳ ಹಿಂದೆ ಬಂದು ನಾವು ನೋಡ್ಕೊಂಡು ಹೋಗಿದ್ವಿ. ಆವಾಗ ಇಲ್ಲಿ ಅಂದ್ರೆ ಇನ್ನ ಕೂಡ ನಿರ್ಮಾಣ ಆಗ್ತಾ ಇತ್ತು. ಹಾಗೆ ನೋಡೋದಕ್ಕೆಲ್ಲ ಒಳಗಡೆ ಬಿಡ್ತಾ ಇದ್ರು. ಇವಾಗ ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ, ಅಲ್ಲಿ ಕೆಲ್ಸ ಮಾಡೋರಿಗೆ ಮಾತ್ರ. ಹೊರಗಡೆಯವರಿಗೆಲ್ಲ ಅಲೋ ಮಾಡೋದಿಲ್ಲ. ಇನ್ನ ಕೂಡ ರೆಡಿ ಆಗ್ತಾ ಇದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ರೆಡಿ ಆಗ್ತಾ ಇದೆ. ಇನ್ನ ಯಾವಾಗ ಓಪನಿಂಗ್ ಆಗುತ್ತೋ ಗೊತ್ತಿಲ್ಲ. ಓಪನಿಂಗ್ ಆದಾಗ ಖಂಡಿತ ಹೇಳ್ತೀನಿ. ಇಷ್ಟು ದೊಡ್ಡದಾಗಿ ರೆಡಿ ಮಾಡಿದ್ದಾರೆ ಅಂತಂದಾಗ ಓಪನಿಂಗ್ ಕೂಡ ಅದ್ದೂರಿಯಾಗೆ ಮಾಡ್ತಾರೆ. ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಈ ವಾಟರ್ ಪಾರ್ಕ್ ಓಪನ್ ಆದಾಗ. ತುಂಬಾ ದೊಡ್ಡ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ತುಂಬಾ ಜನಕ್ಕೆ ಇಲ್ಲಿ ಕೆಲ್ಸ ಕೂಡ ಸಿಗ್ಬಹುದು ಮುಂದೊಂದಿನ ದಿನಗಳಲ್ಲಿ. ನನ್ನ ಮನೆಯವ್ರಿಗೆ ಹಾಗೆ ಹೇಳ್ತಾ ಇದ್ದೆ. ಇದ್ ಬಂದು ರೈಲ್ವೆ ಬ್ರಿಡ್ಜು. ಎಷ್ಟು ಬೋಟ್ ಹಾಕಲ್ಲ ಆ ಕಡೆಯಿಂದ ಸ್ಟಾರ್ಟ್, ಆ ಕಡೆಯಿಂದ ಸ್ಟಾರ್ಟ್ ಬೋಟ್. ನಾವು ಮುಂಚೆ ಬಂದಾಗ ಈ ಕಡೆ ಎಲ್ಲ ಇತ್ತ ಬೋಟು. ಈ ಕಡೆನೇ ಸ್ಟಾರ್ಟ್ ಆಗೋದು ಫಸ್ಟ್. ಹೌದಾ? ಕಡೆಗಿತ್ಲ ಬದಿಗೆ ಆಗೋದು. ಇಲ್ಲೆಲ್ಲ ಬೋಟ್ ರೈಡಿಂಗ್ ಹೋಗ್ತಾ ಇದ್ರಲ್ವಾ, ಹಾಗಾಗಿ ನಾವ್ ಇಲ್ಲೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ತುಂಬಾ ಚಂದ ಇತ್ತು ನೋಡೋದಕ್ಕೆ. ನಾವು ಸ್ಟಾರ್ಟಿಂಗ್ ಅಲ್ಲಿ 1-2 ಬಾರಿ ಬೋಟ್ ರೈಡಿಂಗ್ ಹೋಗಿದ್ವಿ ಕೂಡ. ಇವಾಗೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಮುಂಚೆಗಿಂತ್ಲೂನು. ಇವಾಗ ಏನಿಲ್ಲ ಅಂತಂದ್ರೂ ಒಂದು 200 ಬೋಟ್ ರೆಡಿ ಮಾಡಿದ್ದಾರೆ ಇಲ್ಲಿ ಬೋಟ್ ರೈಡ್ ಹೋಗೋದಕ್ಕೆ. ಒಂದಕ್ಕಿಂತ ಒಂದ್ ಬೋಟು ತುಂಬಾ ಚಂದ ರೆಡಿ ಮಾಡಿದ್ದಾರೆ. ಕೆಲವೊಂದು ಬೋಟ್ಗೆ ಮೇಲೆಲ್ಲ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲೆಲ್ಲ ಮಾಡಿದ್ದಾರೆ. ಒಂಥರ ತುಂಬಾ ಚಂದ ಮಾಡಿದ್ದಾರೆ. ಇವಾಗ ಟಿಕೆಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನನ್ಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ರೇಟ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಇವಾಗ ಒಂದ್ ಕಪಲ್ ಹೋಗ್ತಾ ಇದಾರೆ ನೋಡಿ. ಇವ್ರುನು ಅಷ್ಟೇನೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇರುವಂತದ್ದು. ಸಂಜೆ ಆದ್ರೂನು ಕೂಡ ಸಾಕಷ್ಟು ಬೋಟ್ ಹೋಗ್ತಾ ಇತ್ತು. ತುಂಬಾ ಲಾಂಗ್ ಕರ್ಕೊಂಡು ಹೋಗ್ತಾರೆ. ನಾವು ಕೂಡ ಒಮ್ಮೆ ಹೋಗಿದ್ವಿ ಅಲ್ವಾ, ಹಾಗಾಗಿ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿರ್ತದೆ. ಅಂದ್ರೆ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರಬಹುದು. ಹೊರಗಡೆಯಿಂದೆಲ್ಲ ಬಹಳಷ್ಟು ಜನ ಬರ್ತಾರೆ. ಯಾರೆಲ್ಲ ಬಂದಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇನ್ನ ಸ್ವಲ್ಪ ಬೋಟ್ ಎಲ್ಲ ನಿಲ್ಸಿಟ್ಟಿದ್ರು. ಫೋನ್ ಕಾಂಟ್ಯಾಕ್ಟ್ ಮೂಲಕನೂ ಕೂಡ ತುಂಬಾ ಜನ ಬರ್ತಾರೆ. 1 hour
ಮಾಹಿಂಪುರ ಬ್ರಿಡ್ಜ್ ಇದು ನೋಡ್ಲಿಲ್ಲಾಗಿದ್ದಲ್ಲ, ಸದ್ಯ ಯಾವಕ್ಕೂ ಬರಲಾಗಿದೆ. ಬಂದಿದ್ರಲ್ಲ ಅಲ್ಲಿ ನೋಡೋದು, ಅಲ್ಲೂ ಬಂದು ಬಂದಿದ್ದಲ್ಲ. ಆದರೆ ಹಿಂಗೆ ನಿಂತ್ಕೊಂಡ್ಲಿಲ್ಲ ಆಗಿತ್ತು ಆ ದಿನ, ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಅದು ನೋಡುವಷ್ಟೊಳಗೆ. ಈಗೆಲ್ಲ ಹೋಗುವ ಮನೆಗೆ ಮನೆಗೆ ಅವರೆಲ್ಲ ಹೋಗ್ಬೇಕು ಅಂದಿದ್ದಾರೆ. ಬನ್ನಿ, ಅವ್ರು ತಿಂದಾಯ್ತೇನೋ ಅಲ್ಲಿ. ಇವಾಗ ಎಲ್ಲಿಗೆ ಪ್ರಯಾಣ ರೀ? ಬೀಚ್ ಕಡೆ. ಇವಾಗ ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಇವಾಗ ಇಕೋ ಬೀಚ್ ಕಡೆ ಹೋಗ್ತಾ ಇದೀವಿ. ಇನ್ನ ಸ್ವಲ್ಪ ಸಮಯ ಇದೆ ಅಂತ. ನೀವು ಮತ್ತೆ ಕೇಳ್ಬಹುದು, ರಾಘವೇಂದ್ರ ಮತ್ತೆ ಕಾವ್ಯ, ಸಂತೋಷ ಎಲ್ಲಿ ಹೋದ್ರು ವಿದ್ಯಾ ಅವ್ರೆ ಅಂತ. ಇವಾಗ ಬೀಚ್ ಅಲ್ಲಿ ಸಿಗ್ತಾರೆ ಅವರು. ಬೀಚ್ ಗೆ ಬರೋದಕ್ಕಿಂತ ಮುಂಚೆ ಅವರು ಹೋಟೆಲ್ ಹೋಗಿದ್ರು, ತಂದೂರಿ ಮತ್ತೆ ಫ್ರೈಡ್ ರೈಸ್ ಎಲ್ಲ ತಿನ್ನೋದಕ್ ಹೋಗಿದ್ರು. ನನ್ಗೆ ಅವೆಲ್ಲ ಅಷ್ಟು ಲೈಕ್ ಆಗೋದಿಲ್ಲ, ಈ ತಂದೂರಿ ಎಲ್ಲಾನು. ಹಾಗಾಗಿ ನಾನು ಹೋಗಿಲ್ಲ. ನಮ್ಮ ಮನೆಯವರು ಕೂಡ ನನಗೂ ಕೂಡ ಇವತ್ತು ನಾನ್ ವೆಜ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಹೋಗಿಲ್ಲ. ಅಂದ್ರೆ ಚಿಕನ್ ಬೇಡ ಅಂತ ಹೇಳಿದ್ರು. 3 ಜನ ತಿನ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಸರಿ, ನಂತರ ಬೀಚ್ ಅಲ್ಲಿ ಸಿಗುವ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿದ್ವಿ ಮುಂಚೆನೆ. ನಮ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ರು ಕಾವ್ಯ, ಸಂತೋಷ, ರಾಘವೇಂದ್ರ 3 ಜನ. ಫ್ರೈಡ್ ರೈಸ್ ಎಲ್ಲ ತಿಂದ್ರೆ ಎಂತ ಫ್ರೈಡ್ ರೈಸ್ ತಿಂದ್ರಿ? ಚಿಕನ್ ಫ್ರೈಡ್ ರೈಸ್. ನಾನು ಕಾವ್ಯಗೆ ಕೇಳ್ತಾ ಇದ್ದೆ, ಏನೆಲ್ಲ ತಿಂದ್ರಿ, ಹೇಗಿತ್ತು ಟೇಸ್ಟ್ ಅಂತೆಲ್ಲ ಕೇಳ್ತಾ ಇದ್ದೆ. ಚೆನ್ನಾಗಿತ್ತು ಅದಕ್ಕೆ ಅಂತ ಹೇಳ್ತಾ ಇದ್ಲು ಕಾವ್ಯ. ಇವತ್ತು ಹೇಳ್ಕೊಳ್ಳುವಷ್ಟು ಜನ ಇರ್ಲಿಲ್ಲ ಬೀಚ್ ಅಲ್ಲಿ. ಇದ್ರು, ಆದ್ರೂನು ಸ್ವಲ್ಪ ಕಡಿಮೆ ಇದ್ರು. ಲಾಸ್ಟ್ ಒಮ್ಮೆ ನಾನು ಪಾಪು ಕರ್ಕೊಂಡ್ ಬಂದಿದ್ದೆ ಅಲ್ವಾ, ಅವಾಗ ಸಿಕ್ಕಾಪಟ್ಟೆ ಜನ ಇದ್ರು. ಇವಾಗ ಸ್ವಲ್ಪ ಕಡಿಮೆನೆ ಇದ್ರು ಜನ. ಏನಂತಂದ್ರೆ ಮುಂಚೆ ತರ ಅಲ್ಲ, ಇವಾಗೆಲ್ಲ ಫುಲ್ ಗಲೀಜ್ ಮಾಡಿರ್ತಾರೆ, ಅದು ಒಂದೇ ಬೇಜಾರು. ನಾ ಬರಲಿಲ್ಲ, ಊರು ಕರ್ಕೊಂಬಂದು. ಇವತ್ತು ಬೀಚ್ ಅಲ್ಲಿ ಯಾಕೆ ಜನ ಕಡಿಮೆ ಇದ್ರು ಅಂತ ಅಂದ್ರೆ, ಹೊನ್ನಾವರ ಉತ್ಸವ ನಡೀತಾ ಇತ್ತಲ್ವಾ, ಹಾಗಾಗಿ ಇವತ್ತು ಕೊನೆ ದಿನ ಆದ್ರಿಂದ ಎಲ್ಲರೂ ಕೂಡ ಅಲ್ಲಿ ಹೋಗಿರ್ಬಹುದು. ಸೂರ್ಯ ಕೂಡ ಮುಳುಗ್ತಾ ಇದ್ದ, ಆ ದೃಶ್ಯ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಜನ ನೀರಲ್ಲಿ ಫುಲ್ ಮುಂದಕ್ಕೆ ಹೋಗಿ ಈ ತರ ನೀರಲ್ಲಿ ಆಟ ಆಡ್ತಾ ಇದ್ರು. ಸೆಕ್ಯೂರಿಟಿ ವಿಸಿಲ್ ಹಾಕ್ಬಿಟ್ಟು ಕರೀತಾ ಇದ್ರು, ಬನ್ನಿ ಬನ್ನಿ ಅಂತ. ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದಾಗ ನಮ್ಗ್ ಅನ್ಸ್ತದೆ ಸೆಕ್ಯೂರಿಟಿ ಅವರನ್ನ ಕರಿಬಹುದಿತ್ತಲ್ವಾ ಅಂತ. ಎಷ್ಟೇ ಕರೆದ್ರೂ ಕೂಡ ಕೇಳ್ದೆ ಇರೋ ತರ ಇರ್ತಾರೆ. ಅಣ್ಣ ಎಲ್ಲರೂ ಚಿಕ್ಕ ಬನ್ನಿ. ಹಂಗೆಲ್ಲ ಪುಟ್ಟಿ, ಯಾರು ಒಬ್ರು ಹೋಗೇ ಬಿಟ್ರು, ಎಂತ ಮಾಡಿದ್ರು? ಅದೇ ತುಂಬಾ ಡೇಂಜರ್ ನೀರು. ನಾನು ವಿಡಿಯೋ ಮಾಡ್ತಿದ್ದೆ ಪುಟ್ಟಿ. ಅಣ್ಣನ್ ಫುಲ್ ವೈರಲ್ ಮಾಡುವರಿ. ಹಾಗೆ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ನಿಂತ್ಕೊಂಡ್ವಿ. ಎಲ್ಲರೂ ಸೇರಿದಾಗ ಒಂಥರ ಮಜವಾಗಿರ್ತದೆ, ಕಾಮಿಡಿ ಮಾಡ್ತಾ ಇರ್ತಾರೆ ರಾಘವೇಂದ್ರ, ಸಂತೋಷ ಇಬ್ರುನು. ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಇಲ್ಲೇನೆ. ನಿಜವಾಗ್ಲು ಬರ್ತದಲ್ಲ, ಕುಬೇರನಿಗೆ ನೀರು ಬೇಕು ಅಂತ ರೀ.
ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ರು. ಈ ನಾಯಿ ಅವರಿಗೆ ತ್ರಾಸ್ ಕೊಡ್ತಾ ಇತ್ತು. ಡ್ರೋನ್ ಕ್ಯಾಮ್ರಾನ ಹಾರಿಸ್ತಾ ಇದ್ರಲ್ವಾ, ಅದ್ರ ಜೊತೆನಲ್ಲೇ ಈ ನಾಯಿ ಕೂಡ ಓಡ್ತಾ ಇತ್ತು. ಸುಮಾರು ಹೊತ್ತು ಅವರಿಗೆ ಪಾಪ ತ್ರಾಸ್ ಕೊಡ್ತು. ನಂತರ ಅವರು ಓಡಿಸಿದ್ರು. ಆಮೇಲೆ ನೀರಲ್ಲೆಲ್ಲ ಆಟ ಆಡ್ತಾ ಇತ್ತು. ನೀರು ಸ್ವಲ್ಪ ಅಂದ್ರೆ ಹತ್ತತ್ರಕ್ ಬರ್ತಾ ಇತ್ತು, ಅಂದ್ರೆ ಸ್ವಲ್ಪ ಮೇಲ್ಗಡೆ ಬಂದಿದೆ ಅನ್ನೋ ತರ ಅನಿಸ್ತಾ ಇತ್ತು ಈ ಬಾರಿ. ಬೀಚ್ಗೆ ಬರೋ ಮೊದ್ಲಿಗೆ ನಾವು ಮಾವಿನ ಕುರುವ ಬ್ರಿಡ್ಜ್ ನೋಡೋದಕ್ ಹೋಗಿದ್ವಿ ಅಲ್ವಾ. ಅಲ್ಲಿ ನನ್ಗೆ ಮಮತಾ ಅವರು ಸಿಕ್ಕಿದ್ರು. ಅವರು ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಗಾಡಿನ ನಿಲ್ಸ್ಬಿಟ್ಟು ಮಾತಾಡ್ಕೊಂಡ್ ಹೋದ್ರು. ಖುಷಿ ಆಯ್ತು. ಹೇಳ್ತಾ ಇದ್ರು ನಿಮ್ ಹೆಲ್ತ್ ಎಲ್ಲ ನೋಡ್ಕೊಳ್ಳಿ ವಿದ್ಯಾ ಅವ್ರೆ ಅಂತ 2-3 ಬಾರಿ ಹೇಳಿದ್ರು. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಖುಷಿ ಆಯ್ತು. ಈ ತರ ಅಂದ್ರೆ ಒಬ್ರ ಬಗ್ಗೆ ಕಾಳಜಿ ತೋರ್ಸೋದು ಏನೋ ಒಂಥರ ಖುಷಿ ಅಂತ ಅನ್ಸ್ತು ನನ್ಗೆ ನಿಮ್ಮನ್ನ ನೋಡಿ. ಮಮತಾ ಅವ್ರೆ, ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಮಾತಾಡ್ಸಿದ್ದಕ್ಕೆ. ಹಾಗೆ ಬೀಚ್ ಇಂದ ನಾವು ಹೊರಗಡೆ ಬಂದ್ವಿ ಮನೆಗ್ ಹೋಗೋದಕ್ಕೆ ಅಂತ. ಇನ್ನೇನ್ ಕತ್ಲಾಗ್ತಾ ಇತ್ತಲ್ವಾ, ಹಾಗಾಗಿ ಇವಾಗ ಇಲ್ಲಿಂದ ಎಲ್ ಹೋಗೋದು, ಏನಾದ್ರೂ ಸ್ವಲ್ಪ ತಿನ್ಕೊಂಡ್ ಹೋಗೋಣ ಅಂತ ಅನ್ಕೊಂಡ್ವಿ. ಕಾವ್ಯ ಮತ್ತೆ ರಾಘವೇಂದ್ರ ಎಲ್ಲ ಹೇಳ್ತಾ ಇದ್ರು ನಮ್ಗೆ ಹೊಟ್ಟೆ ತುಂಬಿದೆ ಅಂತ. ಆದ್ರೂನು ಸ್ವಲ್ಪ ಕೂಲ್ ಪಾಯಿಂಟಿಗೆ ಹೋಗಿ ಏನಾದ್ರೂ ಸ್ವಲ್ಪ ತಿಂದು ಹೋಗುವ ಅಂತ ಹೇಳ್ದೆ. ಸರಿ ಅಂತ ಹೇಳಿದ್ರು. ಇವಾಗ ಎಲ್ಲರೂ ಕೂಡ ಕೂಲ್ ಪಾಯಿಂಟ್ ಕಡೆ ಹೋಗ್ತಾ ಇದೀವಿ. ಬಟರ್ ಸ್ಕಾಚ್ ಬೇಡ, ಬೇರೆ ಯಾವ್ದು ಮತ್ತೆ ಯಾವ್ದು ಕೊಟ್ಟಿ? ಅದು ಮ್ಯಾಂಗೋ ಇಲ್ಲ, ಸ್ಟ್ರಾಬೆರಿ. ಕೂಲ್ ಪಾಯಿಂಟ್ ಗೆ ಬಂದು ಕೂತ್ವಿ. ದೊಡ್ಡ ಮೈನ ಜ್ಯೂಸ್ ತಗೊಂಡಿದ್ರು. ನಾವೆಲ್ಲರೂ ಸ್ಟ್ರಾಬೆರಿ ಸ್ಕೂಪ್ ತಗೊಂಡಿದ್ವಿ. ಹಾಗೆ ಕಾವ್ಯ ಬಟರ್ ಸ್ಕಾಚ್ ಸ್ಕೂಪ್ ತಗೊಂಡಿದ್ಲು. ಕಾವ್ಯ ಮತ್ತೆ ರಾಘವೇಂದ್ರ ಸ್ವಲ್ಪ ಐಸ್ ಕ್ರೀಮ್ ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ನಮ್ಮ ಮನೆಯವರು ಇಬ್ರುನು ನಾವು ಕೂಡ ಸ್ಕೂಪೇ ತಗೊಂಡ್ವಿ. ತಿಂದ್ಕೊಂಡು ಅಲ್ಲಿಂದ ಹೊರಡುವಾಗ ಯಾವಾಗ್ಲೂನು ಸಾಮಾನ್ಯವಾಗಿ ವೇಟ್ ಚೆಕ್ ಮಾಡ್ತಾ ಇರ್ತಾರೆ ರಾಘವೇಂದ್ರ ಮತ್ತೆ ಸಂತೋಷ ಇಬ್ರುನು ವೇಟ್ ಚೆಕ್ ಮಾಡಿದ್ರು. ಹಾಗೆ ಇಲ್ಲಿಂದ ಹೊರಟ್ವಿ. ನನ್ಗೆ ಸ್ವಲ್ಪ ತರಕಾರಿ ಬೇಕಿತ್ತು, ಏನಾದ್ರೂ ನೋಡೋಣ ಅಂತ ಅಲ್ಲಿ ತರಕಾರಿ ಇಟ್ಕೊಂಡಿರ್ತಾರೆ. ಹಾಗೆ ಹೋದೆ. ಎಲ್ಲಾನು ಖಾಲಿ ಆಗ್ತಾ ಬಂದಿತ್ತು, ಖಾಲಿ ಆಗಿತ್ತು. ಎಲ್ಲರೂ ಮನೆಗ್ ಹೋಗಿದ್ರು. 2-3 ಜನ ಕುಂತಿದ್ರು. ನಾನು ಅಲ್ಲಿ ನುಗ್ಗೆಕಾಯಿ ತಗೊಂಡೆ. ಹಾಗೆ ನಾಳೆ ದೇವ್ರ ಪೂಜೆಗೆ ಹೂವ ಕೂಡ ಖರೀದಿ ಮಾಡ್ದೆ ಭಟ್ಕಳ ಸರ್ಕಲ್ ಹತ್ರ. ಯಾವಾಗ್ಲೂನು ಹೂವ ತಗೊಳ್ಳೋದು ಅಲ್ಲೇನೆ, ಭಟ್ಕಳ ಸರ್ಕಲ್ ಹತ್ರನೇ. ಒಬ್ರ ಹತ್ರನೇ ನಮ್ಮನೆಯವ್ರು ಯಾವತ್ತೂ ಹೂವ ತರೋದು. ಹೂವೆಲ್ಲ ತಗೊಂಡು ಹಾಗೆ ಸೀದಾ ಮನೆ ಕಡೆ ಹೊರಟ್ವಿ. ಇವಾಗ ಸೀದಾ ಮನೆಗೇನೆ, ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ಚೆನ್ನಾಗಿತ್ತು ಇವತ್ತಿನ ಔಟಿಂಗ್. ತುಂಬಾ ದಿನ ನಂತರ ಈ ತರ 5 ಜನ ಹೋಗಿದ್ದು. ಸಂಜೆ 7:30 ಇವಾಗ ತಾನೇ ಮನೆಗ್ ಬಂದ್ವಿ. ಮನೆಗ್ ಬಂದು ಕಾಲ್ ತೊಳ್ಕೊಂಡ್ ಬಂದು ಕೂತಿದ್ದೀನಿ. ಪಾಪು ಇನ್ನ ಕೂಡ ಬಂದಿಲ್ಲ. ಅಲ್ಲೇ ಅವ್ರ ಅಮ್ಮ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಬರ್ತಾರೇನೋ ಗೊತ್ತಿಲ್ಲ. ಮದ್ವೆಗೆ ಅಂತ ಹೋಗಿದ್ರು. ಹಾಗೆ ಅಕ್ಕ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಬರ್ತಾರೆ ರಾತ್ರಿ. ಏನಕ್ಕೆ ಅಂತಂದ್ರೆ ನಾಳೆ ಪಾಪುಗೆ ಸ್ಕೂಲ್ ಇದೆ. ಹಾಗಾಗಿ ನಾವು ಹೀಗೆ 1 ರೌಂಡ್ ಹೋಗಿ ಬಂದ್ವಿ. ನಮ್ಮ ಮನೆಯವ್ರು ಬಂದಿದ್ದೆ ರೀಲ್ಸ್ ನೋಡ್ತಾ ಕೂತಿದ್ದಾರೆ. ರೀಲ್ಸ್ ಬಿಸಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.